ಎಲ್ಲರಿಗೂ ನಮಸ್ಕಾರ. ಕೇವಲ 10 ಪಿಂಟೋ ಪೀನಟ್ ಗಿಡಗಳನ್ನು ಬಳಸಿ ಒಂದು ಪೂರ್ತಿ ಎಕರೆ ಜಮೀನನ್ನ ಹಚ್ಚಸಿರಿನ ಕಾರ್ಪೆಟ್ ಆಗಿ ಬದಲಾಯಿಸಬಹುದು ಅಂದ್ರೆ ನಂಬೋಕಾಗತ್ತಾ? ಬನ್ನಿ ಹಾಗಿದ್ರೆ ಈ ಒಂದು ಅದ್ಭುತ ಸಿಸ್ಟಮ್ ಕೆಲಸ ಮಾಡುತ್ತೆ ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಸರಿ, ಇದನ್ನ ಕೇಳಿದ ತಕ್ಷಣ ಎಲ್ಲರ ತಲೆಯಲ್ಲೂ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ, ನಿಜವಾಗ್ಲೂ ಇದು ಸಾಧ್ಯನಾ? ಕೇವಲ 10 ಗಿಡ ಇಟ್ಕೊಂಡು ಒಂದು ಪೂರ್ತಿ ಎಕರೆನ ಹಸಿರು ಮಾಡೋಕ್ಕಾಗುತ್ತಾ? ಇದಕ್ಕೆ ಉತ್ತರ ಎಸ್, ಖಂಡಿತ ಸಾಧ್ಯ. 100ಕ್ಕೆ 100% ಸಾಧ್ಯ. ಆದರೆ ಇದಕ್ಕೊಂದು ಸಣ್ಣ ಸ್ಮಾರ್ಟ್ ವಿಧಾನವನ್ನ ಫಾಲೋ ಮಾಡಬೇಕು ಅಷ್ಟೇ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನ್ ಗೊತ್ತಾ? ಇದು ಬರೀ ಗಿಡದ ತಾಕತ್ತಲ್ಲ, ಅದಕ್ಕಿಂತ ಮುಖ್ಯವಾಗಿ ನಾವು ಅದನ್ನ ಹೇಗೆ ಬೆಳೆಸ್ತೀವಿ ಅನ್ನೋ ವಿಧಾನ. ಅಂದ್ರೆ ಸುಮ್ಮನೆ ಗಿಡ ನೆಟ್ಬಿಡೋದಲ್ಲ, ಒಂದು ಮಲ್ಟಿಪ್ಲಿಕೇಶನ್ ಅಂದ್ರೆ ಅದನ್ನ ಗುಣಿಸುವ, ಜಾಸ್ತಿ ಮಾಡೋ ಮನಸ್ಥಿತಿಯನ್ನ ಅಳವಡಿಸ್ಕೊಳ್ಬೇಕು. ನೋಡಿ, ಸಾಮಾನ್ಯವಾದ ಯೋಚನೆ ಏನು ಹೇಳುತ್ತೆ? 10 ಗಿಡ ತಂದ್ರಿ, ತಗೊಂಡೋಗಿ ಹೊಲದಲ್ಲಿ ನೆಟ್ರಿ, ಏನಾಗುತ್ತೆ? ಅದು 10 ಗಿಡವಾಗೇ ಇರುತ್ತೆ ಅಲ್ವಾ? ಆದರೆ ಒಬ್ಬ ಸ್ಮಾರ್ಟ್ ರೈತ ಇದೇ 10 ಗಿಡವನ್ನ ಹೇಗೆ ಒಂದು ಎಕರೆಗೆ ಹರಡೋ ಶಕ್ತಿಯಾಗಿ ಬದಲಾಯಿಸ್ತಾರೆ? ಅದೇ ಇಲ್ಲಿರೋ ಮ್ಯಾಜಿಕ್. ಓಕೆ, ಹಾಗಾದ್ರೆ ಆ ಮಲ್ಟಿಪ್ಲಿಕೇಶನ್ ಸಿಸ್ಟಮ್ ಅಂದ್ರೆ ಏನು? ಅದನ್ನ ಮಾಡೋದು ಹೇಗೆ? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಸರಳವಾಗಿ ನೋಡೋಣ. ಇಲ್ಲಿರೋ ಮೊದಲನೇ ಮತ್ತು ಅತಿ ಮುಖ್ಯವಾದ ರೂಲ್ ಏನು ಅಂದ್ರೆ, ಈ ಗಿಡಗಳನ್ನ ನೇರವಾಗಿ ಹೊಲದಲ್ಲಿ ನೆಡಲೇಬಾರದು. ಫಸ್ಟ್ ಸ್ಟೆಪ್, 10 ಅಥವಾ 20 ಗಿಡ ತಂದು ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ. ಇದು ನಮ್ಮ ತಾಯಿ ಸಸ್ಯಗಳ ನರ್ಸರಿ ಇದ್ದ ಹಾಗೆ. ಒಂದು 30-40 ದಿನ ಬಿಟ್ರೆ ಸಾಕು, ಅದರಿಂದ ಉದ್ದುದ್ದಕ್ಕೆ ಬಳ್ಳಿಗಳು ಅಂದ್ರೆ ರನ್ನರ್ಗಳು ಬೆಳೆಯೋಕೆ ಶುರುವಾಗುತ್ತೆ. ಆ ರನ್ನರ್ಗಳನ್ನ ನೋಡು, ಅಂದ್ರೆ ಗಣ್ಣಿರೋ ಜಾಗದಲ್ಲಿ ಕಟ್ ಮಾಡಿ ಸಣ್ಣ ಸಣ್ಣ ಪಾಲಿಥಿನ್ ಬ್ಯಾಗ್ಗಳಲ್ಲಿ ನೆಡಬೇಕು. ನೋಡಿ, ಒಂದೇ ಒಂದು ರನ್ನರ್ನಿಂದ ಒಂದು ಹೊಸ ಗಿಡ ರೆಡಿಯಾಯ್ತು. ಹೇಗೆ ಅಂದ್ರೆ, ಆ ಪಿಂಟೋ ಪೀನಟ್ ಗಿಡನೇ ನಮ್ಮತ್ರ ಹೇಳ್ತಿದೆ ಅನ್ಕೊಳ್ಳಿ, ನನ್ನನ್ನ ಎಷ್ಟು ತುಂಡು ಮಾಡ್ತಿರೋ ನಾನು ಅಷ್ಟಷ್ಟು ಜಾಸ್ತಿ ಆಗ್ತೀನಿ ಅಂತ. ಎಷ್ಟು ಸಿಂಪಲ್ ಅಲ್ವಾ ಈ ಕಾನ್ಸೆಪ್ಟು? ಈಗ ನೀವೇ ಒಂದು ಲೆಕ್ಕ ಹಾಕಿ, ನಿಮ್ಮ ಹತ್ರ ಇರೋದು ಕೇವಲ 10 ತಾಯಿ ಗಿಡ. ಅದರಿಂದ ಮೊದಲನೇ ತಿಂಗಳಲ್ಲಿ 100 ಗಿಡ ಮಾಡಬಹುದು, ಮುಂದಿನ ತಿಂಗಳಲ್ಲಿ ಅದೇ 500 ಆಗುತ್ತೆ. ಹೀಗೆ ಕೆಲವೇ ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಗಿಡಗಳನ್ನ ನೀವೇ ನಿಮ್ಮ ಜಾಗದಲ್ಲೇ ರೆಡಿ ಮಾಡ್ಕೋಬಹುದು. ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್. ಸರಿ, ಈಗ ನಿಮ್ಮ ಹತ್ರ 1000 ಗಿಡಗಳು ರೆಡಿಯಾಗಿವೆ. ಇವುಗಳನ್ನು ತಗೊಂಡೋಗಿ ನಿಮ್ಮ ಹೊಲದಲ್ಲಿ 1-2 ಅಡಿ ಅಂತರದಲ್ಲಿ ನೀಟಾಗಿ ನೆಡಿ. ಅಷ್ಟೇ, ನಿಮ್ಮ ಮೇಜರ್ ಕೆಲಸ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ಪ್ರಕೃತಿಗೆ ಅದರ ಕೆಲಸ ಮಾಡಲು ಬಿಟ್ಬಿಡಿ, ಅವಳೆ ಎಲ್ಲವನ್ನೂ ನೋಡ್ಕೋತಾಳೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ವಿಧಾನವನ್ನ ಸ್ಲೋ ಪಾಯ್ಸನ್ ಅಂತಾನೂ ಕರೀತಾರೆ. ಅಯ್ಯೋ, ಹೆದರ್ಕೋಬೇಡಿ, ಇದು ನಮ್ಮ ಬೆಳೆಗಳಿಗಲ್ಲ, ಬದಲಿಗೆ ಕಳೆಗಳ ಪಾಲಿಗೆ ವಿಷ. ಪಿಂಟೋ ಪೀನಟ್ ನಿಧಾನವಾಗಿ ಸಿಸ್ಟಮ್ಯಾಟಿಕ್ ಆಗಿ ಇಡೀ ಜಾಗದಲ್ಲಿ ಹರಡಿಕೊಳ್ತಾ ಕಳೆಗಳಿಗೆ ಬೆಳೆಯಕ್ಕೆ ಚೂರ್ ಜಾಗ ಕೂಡ ಕೊಡೋದಿಲ್ಲ. ಹೀಗೆ ನೈಸರ್ಗಿಕವಾಗಿಯೇ ಕಳೆಗಳು ನಾಶವಾಗಿ ಹೋಗ್ತವೆ. ಸರಿ, ಮುಂದೆ ಹೋಗೋಣ. ಈಗ ನೋಡೋಣ, ಈ ಒಂದು ಎಕರೆ ಹಸಿರು ಹಾಸಿಗೆಯನ್ನ ಮಾಡೋಕೆ ಎಷ್ಟು ಸಮಯ ಹಿಡಿಬೋದು, ಒಂದು ರಿಯಲಿಸ್ಟಿಕ್ ಟೈಮ್ಲೈನ್ ಹೇಗಿರುತ್ತೆ ಅಂತ. ನೋಡಿ, ಇಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಮೊದಲ 1-2 ತಿಂಗಳು ನರ್ಸರಿಯಲ್ಲಿ ಗಿಡಗಳನ್ನ ಜಾಸ್ತಿ ಮಾಡೋಕ್ಕೋಗುತ್ತೆ. ಆಮೇಲೆ 3-4 ತಿಂಗಳಲ್ಲಿ ಹೊಲದಲ್ಲಿ ಗಿಡ ಹರಡೋದು ನಿಮ್ ಕಣ್ಣಿಗೆ ಕಾಣೋಕ್ ಶುರುವಾಗುತ್ತೆ. ಸುಮಾರು 6 ತಿಂಗಳ ಹೊತ್ತಿಗೆ ಅರ್ಧ ಎಕರೆ ಕವರ್ ಆಗಿರುತ್ತೆ ಮತ್ತು 1 ವರ್ಷದೊಳಗೆ ನಿಮ್ಮ 1 ಎಕರೆ ಸಂಪೂರ್ಣ ಮಾಡಿ ಹಚ್ಚ ಹಸಿರಿನ ಕಾರ್ಪೆಟ್ ಆಗಿ ಬದಲಾಗಿರುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದು ಒಂದೇ ರಾತ್ರಿಗೆ ಆಗೋ ಮ್ಯಾಜಿಕ್ ಅಲ್ಲ, ಆದ್ರೆ ಒಮ್ಮೆ ಆದ್ಮೇಲೆ ಇದು ಪರ್ಮನೆಂಟ್ ಮ್ಯಾಜಿಕ್. ಇದರ ರಿಸಲ್ಟ್ ಶಾಶ್ವತವಾಗಿರುತ್ತೆ. ಸರಿ, ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಇದರಿಂದ ಸಿಗೋ ಲಾಭ ಏನು, ಪ್ರತಿಫಲ ಏನು? ಈ ವಿಧಾನದಿಂದ ನಮ್ಮ ಜಮೀನಿಗೆ ಏನೆಲ್ಲ ಒಳ್ಳೆಯದಾಗತ್ತೆ ಮತ್ತು ದುಡ್ಡು ಹೇಗೆ ಉಳಿಯುತ್ತೆ ಅಂತ ಈಗ ನೋಡೋಣ. ನೀವೇ ಯೋಚನೆ ಮಾಡಿ ನೋಡಿ, 1 ಎಕರೆಗೆ ಬೇಕಾಗೋ 1000 ಗಿಡಗಳನ್ನ ದುಡ್ಡು ಕೊಟ್ಟು ತರಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು? ಅಬ್ಬಾ, ದೊಡ್ಡ ಖರ್ಚೇ ಸರಿ. ಅದೇ ನಾವು ಮಾತಾಡ್ತಿರೋ ಈ ಮಲ್ಟಿಪ್ಲಿಕೇಶನ್ ವಿಧಾನದಲ್ಲಿ ಕೇವಲ 10 ಅಥವಾ 20 ಗಿಡದ ಖರ್ಚಿನಲ್ಲಿ ಶುರು ಮಾಡಿ ಪೂರ್ತಿ ಜಮೀನನ್ನು ಹಸಿರು ಮಾಡಬಹುದು. ಅಂದ್ರೆ ಖರ್ಚು ತೀರಾ ಕಡಿಮೆ. ಹಾಗಾದ್ರೆ ಕೊನೆಗೆ ನಮಗೆ ಸಿಗೋ ರಿಸಲ್ಟ್ ಏನು? ಕಳೆ ನಿಯಂತ್ರಣ ಒಂದೇ ಅಲ್ಲ, ನಿಮ್ಮ ಜಮೀನಿನಲ್ಲಿ ಕಳೆ ಅನ್ನೋ ಮಾತೇ ಇರಲ್ಲ. ಮಣ್ಣು ಯಾವಾಗ್ಲೂ ತಂಪಾಗಿರುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗತ್ತೆ. ಅಷ್ಟೇ ಅಲ್ಲ, ಭೂಮಿಗೆ ಬೇಕಾದ ಸಾರಜನಕವನ್ನ ನೈಸರ್ಗಿಕವಾಗಿ ಇದೇ ಗಿಡ ಒದಗಿಸುತ್ತೆ. ಇದೊಂದು ಕಂಪ್ಲೀಟ್ ಸಾಯಿಲ್ ಹೆಲ್ತ್ ಸಿಸ್ಟಮ್ ಇದ್ದ ಹಾಗೆ. ಇದೆಲ್ಲ ಆದ್ಮೇಲೆ ಒಂದಿನ ಏನಾಗುತ್ತೆ ಗೊತ್ತಾ? ನಿಮ್ಮ ಪಕ್ಕದ ಹೊಲದವರು ಬಂದು ಕೇಳ್ತಾರೆ, ಏನ್ರಿ ಇದು ಹುಲ್ಲು ಬೆಳೆಸಿದ್ದೀರಾ ಅಂತ. ಆಗ ನೀವು ಕಾಲರ್ ಎಗರ್ಸಿ ಹೆಮ್ಮೆಯಿಂದ ಹೇಳ್ಬೋದು, ಇದು ಹುಲ್ಲಲ್ಲ,
ಇದು ಭವಿಷ್ಯದ ಕೃಷಿ. ಸರಿ, ಈಗ ಇಷ್ಟೆಲ್ಲ ಮಾತಾಡಿದ್ಮೇಲೆ ಈ ಇಡೀ ವಿಧಾನದ ಅತ್ಯಂತ ಪ್ರಮುಖವಾದ ಮಾತಿಗೆ ಬರೋಣ. ಈ ಸಂಪೂರ್ಣ ವಿಧಾನದ ಹಿಂದಿರೋ ಫಿಲಾಸಫಿ ಒಂದೇ. ಕಳೆಗಳ ಜೊತೆ ಹೋರಾಡೋದನ್ನ ಬಿಡಿ, ಬದಲಾಗಿ ಕಳೆಗಳ ಜಾಗದಲ್ಲಿ ಒಂದು ಒಳ್ಳೆ ಪರಿಹಾರವನ್ನ ಬೆಳೆಸಿ. ಅಂದ್ರೆ ಕಳೆಯನ್ನ ಕೀಳ್ಬೇಡಿ, ಅದರ ಜಾಗದಲ್ಲಿ ಇದನ್ನಿಟ್ಟು ಅದನ್ನೇ ಬದಲಾಯಿಸಿಬಿಡಿ. ಹಾಗಿದ್ರೆ ಈ ಒಂದು ಅದ್ಭುತ ವಿಧಾನವನ್ನ ನಿಮ್ಮ ಜಮೀನಿನಲ್ಲಿ ನೀವು ಪ್ರಯತ್ನಿಸ್ತೀರಾ? ಅಥವಾ ನಿಮ್ಮಲ್ಲಿ ಯಾರಾದರೂ ಈಗಾಗಲೇ ಇದನ್ನ ಬಳಸ್ತಾ ಇದ್ರೆ ನಿಮ್ಮ ಅನುಭವ ಹೇಗಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ, ಅನುಭವಗಳನ್ನ ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ.